ಈ ಕಳ್ತನ ಮಾಡೋದಕ್ಕೆ ಕಳ್ಳರು ಒಬ್ಬೊಬ್ರು ಒಂದೊಂದು ರೀತಿ ಪ್ಲಾನ್ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ರೀತಿ ವೇಷ ಹಾಕೊಂಡು ಬರ್ತಾರೆ. ಇಲ್ಲಿ ಹುಡುಗರ ರೀತಿಯಲ್ಲಿ ವೇಷವನ್ನು ಧರಿಸ್ಕೊಂಡು ಬಂದು ಮನೆಗಳ್ತನ ಮಾಡ್ತಾ ಇದ್ರಂತೆ ಹುಡುಗಿರು. ಹಾಡ ಹಗಲೇ ಮನೆಗಳಿಗೆ ಕನ್ನ ಹಾಕ್ತಾ ಇತ್ತು ಈ ಲೇಡೀಸ್ ಗ್ಯಾಂಗ್. ಹುಡುಗರಂತೆಯೇ ಓಡಾಡ್ತಾ ಇತ್ತು ಲೇಡೀಸ್ ಗ್ಯಾಂಗು. ಸದ್ಯ ಆ ಹುಡುಗಿಯರ ಕಳ್ಳಿಯರ ಗ್ಯಾಂಗ್ ಏನಿದೆ ಅದು ಅಂಧರಾಗಿದೆ. ಮಾಲೀಕ ಹೊರ ಹೋಗಿದ್ದಂತಹ ಮನೆ ಮಾಲೀಕರು ಹೊರಗಡೆ ಹೋಗಿದ್ದಂತಹ ಸಂದರ್ಭಗಳನ್ನೇ ನೋಡಿಕೊಂಡು ಇವರು ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ರು. ಸದ್ಯ ಪೊಲೀಸರು ಶಾಲು ನೀಲು ಅನ್ನೋ ಲೇಡಿ ಗ್ಯಾಂಗನ್ನು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಇವರು ಕಳ್ತನ ಮಾಡೋ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿವೆ. ಸದ್ಯ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ಸಂಬಂಧ ಪೊಲೀಸರು ಈ ಕಳ್ಳಿಯರ ಗ್ಯಾಂಗನ್ನು ಹುಡುಗರಂತೆ ವೇಷವನ್ನು ಧರಿಸಿಕೊಂಡು ಬಂದು ಕಳ್ತನ ಮಾಡ್ತಾ ಇದ್ದಂತಹ ಕಳ್ಳಿಯರ ಗ್ಯಾಂಗನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಹಾಡಹಗಲೇ ಮನೆಗಳಿಗೆ ಕಳ್ತನ ಮಾಡ್ತಾ ಇದ್ರು ಹೋಗಿ. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯ ಕಳ್ತನ ಪ್ರಕರಣ ದಾಖಲಾಗಿರ್ತದೆ. ಸಂಗಮೇಶ್ವರ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ಹೊರಗಡೆ ಹೋಗಿರ್ತಾರೆ, ಹೊರಗಡೆಗೆ ಲಾಕ್ ಮಾಡಿಕೊಂಡು ಮನೆಯನ್ನು. ಸೊ ಮಧ್ಯಾಹ್ನ ಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಹೊರಗಡೆಯಿಂದ ಬೀಗ ಹಾಕಿರೋದನ್ನು ನೋಡಿಕೊಂಡು ರೇಷ್ಮಾ ಅನ್ನೋ ಒಬ್ಬ ಹೆಣ್ಮಗಳು, ಆಕೆ ಮನೆಯಲ್ಲೇ ಇಬ್ಬರು ಅಂದರೆ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿನ ಸಾಕೊಂಡಿರ್ತಾರೆ. ಸೊ ಅವರನ್ನು ಸೇರಿಸ್ಕೊಂಡು 3 ಜನನೂ ಒಂದು 2 ವೀಲರ್ನಲ್ಲಿ ಹೋಗಿ ಮನೆ ಚಿಲ್ಕನ ಹೊಡೆದು ಸುಮಾರು 30 ಗ್ರಾಮ್ ಬಂಗಾರ ಮತ್ತು ಒಂದು 60 ಗ್ರಾಮ್ ಸಿಲ್ವರು ಮತ್ತು ಸ್ವಲ್ಪ ಕ್ಯಾಶ್ ಅಷ್ಟನ್ನು ಕದ್ಕೊಂಡು ಹೋಗಿರ್ತಾರೆ. ಇಮಿಡಿಯೇಟ್ಲಿ ವಿತಿನ್ 2 ಡೇಸ್ ನಮ್ಮ ACP ಅವರು ಮುರುಗೇಂದ್ರಯ್ಯ ಮತ್ತು ನಮ್ಮ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ಮತ್ತು ಕ್ರೈಮ್ ಸಿಬ್ಬಂದಿ ಎಲ್ಲರೂ ಕೂಡ ಒಂದು ತಂಡನ ಮಾಡಿ ಯಾರು ಅಂತಂದು ಪತ್ತೆ ಮಾಡಿ ಆಕೆ ಯಾರು ಮೇಯ್ನು ಕಿಂಗ್ ಪಿನ್ ರೇಷ್ಮಾ ಅಂತಂದು ಇದ್ದಾಳೆ ಆಕೆನ ಮತ್ತು ಇಬ್ಬರು ಯಾರು ಹುಡುಗ ಮತ್ತು ಹುಡುಗಿ ಇದ್ದರು ಅವ್ರನ್ನೂ ಕೂಡ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಾಗ ಅವರೇ ಮಾಡಿದ್ದೀವಿ ಅಂತಂದು ಒಪ್ಕೊಂಡಿದ್ದಾರೆ. ಪ್ರೊಸೀಜರ್ಸ್ ಏನಾಗಿದೆ ಅದನ್ನು ಕೂಡ ಮಾಡಿದ್ದೀವಿ. ಮತ್ತು ಸ್ವಲ್ಪ ಬಂಗಾರ ಮತ್ತು ಫುಲ್ ಇಂಟ್ಯಾಕ್ಟ್ ಸಿಲ್ವರ್ ಕೂಡ ರಿಕವರ್ ಆಗಿದೆ. ಕ್ಯಾಶ್ ಕೂಡ ಸ್ವಲ್ಪ ರಿಕವರ್ ಆಗಿದೆ. ಅದರಲ್ಲಿ ವಿಶೇಷತೆ ಅಂತಂದರೆ ಈಗ ಯಾವ ಹುಡುಗಿ ಅಂತಂದು ಅಂದರೆ ಒಬ್ಬ ಹುಡುಗಿ ಅಪರಾಧಿ ಇದ್ದಾರೆ. ಸೊ ಆ ಹುಡುಗಿ ಹೆಣ್ಮಗಳಾಗಿದ್ದರೂ ಸಹಿತ ಹುಡುಗನ ರೀತಿ ವೇಷನ ಬದಲಾಯಿಸ್ಕೊತಾರೆ. ಹೇರ್ ಕಟ್ಟು ಮತ್ತು ಈವನ್ ಪ್ಯಾಂಟ್ ಮತ್ತು ಶರ್ಟ್ನ ಹಾಕ್ಕೊಂಡು, ಅಂದರೆ ಡಿಸ್ಗೈಸ್ ಮಾಡಿಕೊಂಡು ಯಾರಿಗೂ ಗೊತ್ತಾಗಬಾರ್ದು ಅಂತಂದು ಹೇಳಿ ಸೊ ಹುಡುಗನ ರೀತಿಯಲ್ಲಿ ವೇಷನ ಬದಲಾಯಿಸ್ಕೊಂಡು ಬಂದು ಈ ಕೃತ್ಯನ ಎಸಗಿರ್ತಾರೆ. ಸರ್ ಇದೇ ಮೊದಲು ಅಥವಾ ಇನ್ನೇನಾದರೂ ಯಾವ್ದಾರು ಹಳೆ ಪ್ರಕರಣ? ಭಾಳಷ್ಟು ಪ್ರಕರಣಗಳಿದ್ದಾವೆ. ಇವ್ರದ್ದು ನಾವು ಹಿಸ್ಟ್ರಿನ ಚೆಕ್ ಮಾಡಿ ನೋಡಲಾಗಿ 4-5 ಪ್ರಕರಣಗಳು ದಾಖಲಾಗಿದೆ. ನೆಲಮಂಗಲ ಪೊಲೀಸ್ ಸ್ಟೇಷನಲ್ಲಿ ಇದೆ ಮತ್ತು ನಮ್ಮ ಸಿಟಿ ಲಿಮಿಟ್ಸಲ್ಲೂ ಕೂಡ ಒಂದು 4-5 ಪೊಲೀಸ್ ಸ್ಟೇಷನ್ಸಲ್ಲಿ ಇವ್ರದ್ದು ಕೇಸಸ್ ದಾಖಲಾಗಿದೆ. ಮೋಡಸ್ ಹೇಗೆ ಸರ್ ಇರೋದು? ಅಂದರೆ ಮೋಡಸ್ ಅಂತಂದರೆ ಎಲ್ಲಿ ಹೊರಗಡೆ ಮನೆ ಲಾಕ್ ಆಗಿರುತ್ತೆ, ಎಸ್ಪೆಷಲಿ ಹೊರಗಡೆಯಿಂದ ಕಾಣಿಸ್ತಕ್ಕಂಥ ರೀತಿಯಲ್ಲಿ ಎಲ್ಲಿ ಕೀ ಮತ್ತು ಲಾಕ್ನ ಮಾಡಿರ್ತಾರೆ. ಸೊ ಅಂಥ ಮನೆಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. ಅಂಥ ಮನೆಗಳನ್ನ ಟಾರ್ಗೆಟ್ ಮಾಡಿ ಮಧ್ಯಾಹ್ನದ ಹೊತ್ತು ಅಂದರೆ ಡೇ ಟೈಮ್ನಲ್ಲೇ ಹೋಗಿ ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಕೂಡ ಇರೋದಿಲ್ಲ ಮನೆಯಲ್ಲಿ. ಸೊ ಇಮಿಡಿಯೇಟ್ಲಿ ಲಾಕ್ನ ಹೊಡೆದ್ಬಿಟ್ಟು ಒಳಗಡೆ ಹೋಗಿ ಏನೇನು ಸಿಗ್ತದೆ ಅಷ್ಟನ್ನು ಕೂಡ ದೋಚ್ಕೊಂಡು ಇವರು ಬರ್ತಾರೆ. ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಿಂದ ಒಂದು ವಿನಂತಿ ಮಾಡೋದು ಏನಂತಂದರೆ, ನೀವು ಹೊರಗಡೆ ಹೋಗುವಾಗ ಎಸ್ಪೆಷಲಿ ಡೇ ಟೈಮ್ನಲ್ಲಿ ಅಥವಾ ನೈಟ್ ಟೈಮ್ನಲ್ಲಿ ಆಗಿರಲಿ, ಸೊ ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಕೀಲಿ ಹಾಕ್ಕೊಂಡು ಸಾರ್ವಜನಿಕರಿಗೆ ರೋಡ್ನಲ್ಲಿ ಓಡಾಡೋರಿಗೆ ಕಾಣಿಸ್ತಕ್ಕಂಥ ರೀತಿಯಲ್ಲಿ ತಾವು ಬೀಗನ ಹಾಕ್ಕೊಂಡು ಹೋಗಬೇಡಿ. ಆದಷ್ಟು ಡೋರ್ ಒಳಗಡೆನೇ ಇರ್ತಕ್ಕಂಥ ಲಾಕನ್ನು ಹಾಕ್ಕೊಳ್ಳೋದು ಸೂಕ್ತ ಅಂತ ನಮ್ಮ ಒಂದು ಸಲಹೆ. ಎಷ್ಟು ಜನ ಇದ್ರು ಸರ್ ಇದು ಗ್ರೂಪ್? 3 ಜನ ಇದ್ರು. 3 ಜನ 2 ವೀಲರ್ನಲ್ಲೇ ಬಂದಿರ್ತಾರೆ. ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಒಂದು ಕ್ಯೂರಿಯಾಸಿಟಿ ಹುಟ್ಟೋದು ಏನು ಅಂದರೆ, ಇವರು ಹುಡುಗರ ರೀತಿಯಲ್ಲಿ ಯಾಕೆ ಬಟ್ಟೆಗಳನ್ನು ಧರಿಸಿ ಕಳ್ತನಕ್ಕೆ ಹೋಗ್ತಾ ಇದ್ರು ಅನ್ನೋದು ಒಂದು. ಎರಡನೇದು, ಪೊಲೀಸರಿಗೆ ಇವರು ಸುಳಿವು ಹೇಗೆ ಸಿಕ್ತು, ಮಾಹಿತಿ ಹೇಗೆ ಸಿಕ್ತು ಅಂತ ಶಿವಕುಮಾರ್? ನವೀನ್, ಇವರು ಇದೇ ರೀತಿಯಾಗಿ ಒಟ್ಟು 4 ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು. ಈ ಹಿಂದೆ ನೆಲಮಂಗಲ ಭಾಗದಲ್ಲಿ ಕಳ್ತನ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿ ಬಂಧಿತರಾಗಿರ್ತಾರೆ. ಜೊತೆಗೆ ಯಲಹಂಕದಲ್ಲೂ ಕೂಡ ಇದೇ ರೀತಿಯಾದಂತಹ ಕೃತ್ಯವನ್ನ ಎಸಗಿರ್ತಾರೆ. ಕಳೆದ 13ನೇ ತಾರೀಕು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿ ಆಟೋ ಚಾಲಕ ಸಂಗಮೇಶನ್ ಅವರು ಮನೆಯ ಬೀಗವನ್ನು ಹಾಕೊಂಡು ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಏರಿಯಾಗೆ ಬರ್ತಾರೆ. 2 ವೀಲರ್ನಲ್ಲಿ 3 ಜನ ರೌಂಡ್ಸ್ ಅನ್ನ ಹೊಡಿತಾರೆ. 3 ಜನರ ಪೈಕಿ ಓರ್ವ ಅಪ್ರಾಪ್ತ ಬಾಲಕಿ ಕೂಡ ಇದ್ದು ಈ 3 ಜನರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸದ್ಯ ಬಂಧಿತ ಆರೋಪಿಗಳ ಪೈಕಿ ಇಬ್ಬರು ಬೆಂಗಳೂರಿನ ಟ್ಯಾನಿ ರಸ್ತೆಯ ನಿವಾಸಿಗಳು. ಪ್ರಮುಖವಾಗಿ ಇವರು ಹುಡುಗರ ರೀತಿ ಏಕೆ ಜೀನ್ಸ್ ಪ್ಯಾಂಟ್ ಹಾಗೂ ಶರ್ಟ್ ಅನ್ನ ಧರಿಸಿಕೊಂಡು, ಜೊತೆಗೆ ಅವರ ಜಡೆ ಕೂಡ ಕಾಣಬಾರ್ದು ಅಂತೇಳಿ ಟೋಪಿಯನ್ನು ಹಾಕೊಂಡು ಕಳ್ತನಕ್ಕೆ ಇಳಿಯುವಂಥದ್ದು. ಪ್ರಮುಖವಾಗಿ
ಪೊಲೀಸ್ ವಿಚಾರಣೆ ವೇಳೆಯಲ್ಲಿ ಆರೋಪಿ ಯುವತಿಯರೇನಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮೊದಲಿಗೆ ನಮ್ಮ ಗುರುತು ಪತ್ತೆ ಆಗಬಾರ್ದು, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಬೆನ್ನತ್ತದಂತ ಸಂದರ್ಭದಲ್ಲಿ ನಮ್ಮನ್ನ ಅವರು ಹುಡುಗರು ಅಂತೇಳಿ ಅವರು ಡೈವರ್ಟ್ ಆಗ್ಬೇಕು ಅಂತೇಳಿ ಈ ರೀತಿಯಾಗಿ ಮಾಡಿದ್ದಾಗಿ ಸದ್ಯ ಪೊಲೀಸ್ ವಿಚಾರಣೆ ವೇಳೆಯಲ್ಲಿ ಬಾಯ್ಬಿಟ್ಟಿರುವಂತದ್ದು. ಈ ಹಿಂದೆ ಕಳೆದ 1.5-2 ವರ್ಷಗಳ ಹಿಂದೆ ಇವರು ಮೊದಲನ ಪ್ರಕರಣ ಅಂದ್ರೆ ಮನೆಗಳ್ತನ ಪ್ರಕರಣವನ್ನ ನೆಲಮಂಗಲದಲ್ಲಿ ಮಾಡಿರ್ತಾರೆ. ಆಗ ನೆಲಮಂಗಲ ಪೊಲೀಸರಿಂದ ಅರೆಸ್ಟ್ ಆಗಿರ್ತಾರೆ. ಯಾವಾಗ ಮೊದಲನೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಹೊರಬಂದಂತವ್ರು ನಾವು ಯುವತಿಯರಾಗಿ ಕಳ್ತನ ಮಾಡಿದ್ರೆ ಈ ಹಿಂದೆ ಈಗ ಆಲ್ರೆಡಿ ನೆಲಮಂಗಲ ಪೊಲೀಸರಿಂದ ಅರೆಸ್ಟ್ ಆಗಿದೀವಿ, ಮತ್ತೆ ಪೊಲೀಸರು ನಮ್ಮನ್ನ ಈಸಿಯಾಗಿ ಗುರುತು ಪತ್ತೆ ಹಚ್ಚಿಬಿಡ್ತಾರೆ. ಹೀಗಾಗಿ ಗುರುತು ಸಿಗದಂತೆ ನಾವು ಕಳ್ತನವನ್ನ ಮಾಡಬೇಕು ಅಂತೇಳಿ ಯುವತಿಯರಿಗೆ ಹುಡುಗರ ರೀತಿಯಲ್ಲಿ ವೇಷವನ್ನ ಬದಲಿಸಿಕೊಂಡು ಅವರು ಕಳ್ತನ ಕೇಳುವಂತದ್ದು. ಸದ್ಯ ಕಳೆದ 13ನೇ ತಾರೀಕು ಏನ್ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಸಂಗಮೇಶನ್ ಅವರ ಮನೆ ಮುಂದೆ ಕಳ್ತನವನ್ನ ಮಾಡಿರ್ತಾರೆ. ಅವರ ಚಲನ ಜೊತೆಗೆ ಅವ್ರೇನ್ 2 ವೀಲರ್ ನಲ್ಲಿ ಬಂದಿರ್ತಾರೆ ಆ ನಂಬರ್ ಪ್ಲೇಟ್ ನ ಆಧಾರದ ಮೇಲೆ ಸದ್ಯ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಇವರು ಇದೇ ಮೊದಲನೇ ಕೇಸ್ ಅಲ್ಲ, ಹಿಂದೆ ಕೂಡ 4 ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು. ಪೊಲೀಸರ ವಿಚಾರಣೆಯಿಂದ ಹೊರಬರ್ತಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.